ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ರಾಯರ ಭಕ್ತರೆಲ್ಲ ಬನ್ನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ರಾಯರಿಗೆ ಅಚ್ಚುಮೆಚ್ಚಿನ ಸೇವೆ ಅಂದ್ರೇ ಪ್ರದಕ್ಷಿಣೆ ಸೇವೆ. ಕೆಲವ್ರಿಗೆಲ್ಲ ನಾವಿರೋಂಥ ಜಾಗದಲ್ಲಿ ರಾಯರ ಮಠ ಇಲ್ಲ, ನಾವು ಹೇಗೆ ರಾಯರ ಸೇವೆ ಮಾಡಬೇಕು, ನಮಗೆ ತುಂಬಾ ಇಷ್ಟ ರಾಯರ ಸೇವೆ ಮಾಡೋದಕ್ಕೆ ಮತ್ತು ರಾಯರಿಗೆ ಪ್ರದಕ್ಷಿಣೆ ಸೇವೆ ಮಾಡೋದಕ್ಕೆ ಅಂತ. ನಾವಿರೋಂಥ ಜಾಗದಲ್ಲಿ ರಾಯರ ಮಠಗಳಿಲ್ಲ, ನಾವಿರೋ ಜಾಗದಿಂದ ತುಂಬಾ ದೂರ ಇದೆ ಅಂಥವರು ಹೇಗೆ ಮಾಡಬೇಕು. ಇನ್ನೂ ಕೆಲವರು ನಮಗೆ ಆರೋಗ್ಯ ಸಮಸ್ಯೆ ಇದೆ, ನಾವು ಹೇಗೆ ಪ್ರದಕ್ಷಿಣೆ ಸೇವೆನ ಮಾಡಬೇಕು, ದಯಮಾಡಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ತುಂಬ ಜನಕ್ಕೆ ಗೊತ್ತಿರುತ್ತೆ ಪ್ರದಕ್ಷಿಣೆ ಸೇವೆನ ಯಾವ ರೀತಿ ಮಾಡಬೇಕು ಅಂತ. ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ರೀತಿ ನಾವಿರೋಂಥ ಜಾಗದಲ್ಲಿ ರಾಯರ ಮಠ ಇಲ್ಲ ಅಂದಾಗ ನಾವು ಮನೆಯಲ್ಲಿ ಯಾವ ರೀತಿ ರಾಯರಿಗೆ ಪ್ರದಕ್ಷಿಣೆ ಸೇವೆಯನ್ನು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಮೊದಲನೇದಾಗಿ ಈ ಒಂದು ಪ್ರದಕ್ಷಿಣೆ ಸೇವೆಯನ್ನ ಮಾಡಲಿಕ್ಕೆ ರಾಯರ ಒಂದು ಫೋಟೋ ಬೇಕೇ ಬೇಕು. ರಾಯರ ಫೋಟೋ ಚಿಕ್ಕದೇ ಆದ್ರೂ ಪರವಾಗಿಲ್ಲ, ಒಟ್ನಲ್ಲಿ ಒಂದು ಫೋಟೋ ಬೇಕು. ಇದ್ರ ಜೊತೆಗೆ ಒಂದು ತುಳಸಿ ಗಿಡ ಬೇಕಾಗುತ್ತೆ. ಯಾಕಂದ್ರೆ ರಾಯರ ಫೋಟೋನ ನಾವು ತುಳಸಿ ಗಿಡದಲ್ಲಿ ಇಟ್ಬಿಟ್ಟು ನಾವು ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಕೆಲವರೆಲ್ಲ ಖಾಲಿ ಡಬ್ಬಗಳನ್ನು ಉಪಯೋಗಿಸ್ತಾರೆ, ರೇಷನ್ ತುಂಬಿರೋ ಡಬ್ಬಗಳನ್ನ ಉಪಯೋಗಿಸ್ತಾರೆ, ಅಥವಾ ಒಂದು ಡಬ್ಬಿನ ಇಟ್ಟು ರಾಯರನ್ನ ಇಡೋದಿಕ್ಕೆ. ಈ ಥರ ಡಬ್ಬಿಗಳನ್ನು ಉಪಯೋಗಿಸೋ ಬದಲು ನಾವು ತುಳಸಿ ಗಿಡನ ಉಪಯೋಗಿಸಿದ್ರೆ ತುಂಬಾನೇ ಒಳ್ಳೆಯದು. ಒಂದು ತುಳಸಿ ಗಿಡವನ್ನು ಇಟ್ಬಿಟ್ಟು ರಾಯರ ಒಂದು ಫೋಟೋನ ತೊಗೊಂಡ್ಬಿಟ್ಟು ಅದನ್ನು ತುಳಸಿ ಗಿಡದ ಒಳಗಡೆ ಒರಗಿಸ್ಬಿಟ್ಟು ಇಡೋವಂಥದ್ದು. ಈ ರೀತಿ ನಾವು ಮಾಡೋದ್ರಿಂದ ತುಂಬಾ ಶ್ರೇಷ್ಠತೆ ಕೊಡುತ್ತೆ. ಯಾಕಂದರೆ ರಾಯರಿಗೆ ಪ್ರದಕ್ಷಿಣೆ ಮಾಡೋದ್ರ ಜೊತೆಗೆ ನಿಮಗೆ ತುಳಸಿಗೂ ಪ್ರದಕ್ಷಿಣೆ ಮಾಡೋವಂಥ ಫಲ ನಿಮಗೆ ಸಿಗುತ್ತೆ. ಈ ರೀತಿ ಮಾಡಿದ್ರೆ ಇನ್ನಷ್ಟು ಹೆಚ್ಚಿನ ಫಲವನ್ನು ನೀವು ಪಡ್ಕೊಳ್ಬೋದು. ಇನ್ನು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಏನು ಪೂಜೆ ಮಾಡ್ತೀರಾ ಆ ಒಂದು ತುಳಸಿ ಗಿಡನ ತೆಗಿಬೇಡಿ. ಇನ್ನೊಂದು ಪ್ರತ್ಯೇಕವಾಗಿ ತುಳಸಿ ಗಿಡನ ಇಟ್ಕೊಳ್ಳಿ. ಅಂದರೆ ಪ್ರತಿದಿನ ಪೂಜೆ ಮಾಡೋವಂಥ ತುಳಸಿ ಗಿಡವನ್ನು ಬಿಟ್ಟು ಇನ್ನೊಂದು ಎಕ್ಸ್ಟ್ರಾ ಒಂದು ತುಳಸಿ ಗಿಡನ ಇಟ್ಕೊಂಡು ಈ ತುಳಸಿನ ನೈವೇದ್ಯಕ್ಕೆ ಇಡೋದಕ್ಕೆ, ಪೂಜೆಗೆ ತುಳಸಿ ಇಡೋದಕ್ಕೆ ಉಪಯೋಗಿಸ್ಕೊಳ್ಬೋದು. ಪ್ರತಿದಿನ ನೀವು ಪೂಜೆ ಮಾಡುವಂಥ ತುಳಸಿ ಗಿಡನ ಎತ್ತೋದು, ಕದಲಿಸೋದು ಈ ರೀತಿ ಎಲ್ಲ ಮಾಡಬಾರ್ದು. ಇದಕ್ಕೆ ಅಂತಲೇ ಒಂದು ತುಳಸಿ ಗಿಡನ ಒಂದು ಪಾಟ್ನಲ್ಲಿ ಇಟ್ಕೊಳ್ಳಿ. ತುಳಸಿ ಗಿಡನ ನಿಮ್ಮ ಮನೆ ಒಂದು ಮಧ್ಯಭಾಗದಲ್ಲಿ, ಅಂದರೆ ನಿಮಗೆ ಪ್ರದಕ್ಷಿಣೆ ಮಾಡೋದಕ್ಕೆ ಅನುಕೂಲ ಇರುವಂಥ ಜಾಗದಲ್ಲಿ ಇಟ್ಕೊಳ್ಳಿ. ಅಂದರೆ ನಾವು ಪ್ರದಕ್ಷಿಣೆ ಮಾಡುವಂಥ ಜಾಗದಲ್ಲಿ ಆ ಕಡೆ ಈ ಕಡೆ ತಗೊಳ್ಳೋವಂಥದ್ದು, ತೊಂದರೆಗಳಾಗೋವಂಥದ್ದು ಆ ಥರ ಎಲ್ಲ ಆಗಬಾರ್ದು. ಅಲ್ಲಿ ನೀವು ಮೊದಲನೇದಾಗಿ ನೀಟಾಗಿ ಒರೆಸ್ಕೊಂಡು ಒಂದು ರಂಗೋಲಿನ ಹಾಕ್ಕೊಳ್ಳಿ. ಇದ್ರ ಮೇಲೆ ಒಂದು ಮಣೆ ಮೇಲೆ ತುಳಸಿ ಗಿಡವನ್ನು ಇಟ್ಟು ಅಲ್ಲಿ ನೀವು ಒಂದು ರಾಯರ ಒಂದು ಭಾವಚಿತ್ರವನ್ನು ಇಟ್ಟು, ಅಂದರೆ ತುಳಸಿಗೆ ಒರಗಿಸ್ಬಿಟ್ಟು ಇಡಬೇಕು. ಆ ರೀತಿ ಒರಗಿಸ್ಬಿಟ್ಟಿಟ್ಟಾಗ ರಾಯರಿಗೆ ಗಂಧವನ್ನು ಇಟ್ಟು ಅಲಂಕಾರವನ್ನು ಮಾಡಿ. ಇನ್ನು ತುಳಸಿ ದೇವಿಗೆ ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರ, ಹೂಗಳಿಂದ ಅಲಂಕಾರವನ್ನು ಮಾಡಿ. ತುಳಸಿಯಲ್ಲಿ ಮಹಾಲಕ್ಷ್ಮಿಯ ಸಾನ್ನಿಧ್ಯ ಇರುತ್ತೆ, ಹಾಗೆ ಮಹಾವಿಷ್ಣುವಿನ ಸಾನ್ನಿಧ್ಯ ಕೂಡ ಇರುತ್ತೆ. ತುಳಸಿ ಪಾಟ್ಗೂ ನೀವು ಅರಿಶಿನ, ಕುಂಕುಮ, ಗೆಜ್ಜೆ ವಸ್ತ್ರವನ್ನು ಏರಿಸಿ ಹೂಗಳಿಂದ ಅಲಂಕಾರವನ್ನು ಮಾಡಿ 2 ತುಪ್ಪದ ದೀಪನ ಹಚ್ಚಬೇಕು. ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಗುರುವರಿಯರೇ, ನಮ್ಮ ಮನೆ ಹತ್ರ ರಾಯರ ಮಠ ಇಲ್ಲ, ಇಲ್ಲದೇ ಇರುವಂಥ ಕಾರಣದಿಂದ ಈ ರೀತಿಯಾಗಿ ನಿಮಗೆ ಪ್ರದಕ್ಷಿಣೆ ಸೇವೆಯನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನನ್ನ ಈ ಒಂದು ಸೇವೆನ ತಾವು ಸ್ವೀಕರಿಸಿ ಅಂತ ಹೇಳಿಕೊಂಡು ರಾಯರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ಪ್ರದಕ್ಷಿಣೆಯನ್ನು ಶುರು ಮಾಡಬೇಕು. 21, 54, 108 ಈ ರೀತಿ ಪ್ರದಕ್ಷಿಣೆ ಸೇವೆಯನ್ನು ಮಾಡ್ಬೋದು. ಪ್ರದಕ್ಷಿಣೆ ಮಾಡುವಂಥ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಶ್ರೀ ಗುರು ರಾಘವೇಂದ್ರಾಯ ನಮಃ, ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೀವು ಹೇಳ್ಕೊಳ್ತಾ ನೀವು ಈ ಪ್ರದಕ್ಷಿಣೆಯನ್ನು ಮಾಡಬೇಕು. ಪ್ರದಕ್ಷಿಣೆ ಮಾಡುವಂಥ ಸಮಯದಲ್ಲಿ ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು ಈ ಸಂಖ್ಯೆನ ಅಂತ ನೀವು ಕೇಳ್ಬೋದು. ಅಂದರೆ ಇವಾಗ 21 ಪ್ರದಕ್ಷಿಣೆ ಮಾಡಬೇಕು ಅಂತನೋ, ಅಥವಾ 54 ಪ್ರದಕ್ಷಿಣೆ ಮಾಡಬೇಕು ಅಂತನೋ, ಅಥವಾ 108 ಪ್ರದಕ್ಷಿಣೆ ಮಾಡಬೇಕು ಅಂತ ಅಂದಾಗ ಆ ಒಂದು ನಂಬರ್ಸ್ಗಳನ್ನ ನಾವು ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ನೀವು ಕೇಳ್ಬೋದು. ಕೆಲವು ಸಲ ನಂಬರ್ಸ್ಗಳು ಕೂಡ ಮರ್ತೋಗ್ಬಿಡುತ್ತೆ. ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂದರೆ ಪ್ರದಕ್ಷಿಣೆ ಮಾಡುವಂಥ ಸಮಯದಲ್ಲಿ ಅವ್ರ ಕೈ ಬೆರಳನ್ನು ಕೌಂಟಿಂಗ್ ಇಟ್ಕೊಂಡಿರ್ತಾರೆ. ಎಷ್ಟು ಸುತ್ತು ಬಂದ್ವಿ ಅಂತ ಅಂದ್ಬಿಟ್ಟು ಆ ಸಂಖ್ಯೆ ಮೇಲೆ ನಾವು ಗಮನ ಕೊಟ್ಟಾಗ ರಾಯರ ಮೇಲೆ ಗಮನ ಇರೋದಿಲ್ಲ. ಅದಕ್ಕೋಸ್ಕರ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಪ್ರದಕ್ಷಿಣೆ ಮಾಡುವಂಥ ಸಮಯದಲ್ಲಿ ಇಷ್ಟೇ ಮಾಡ್ತೀವಿ ಅಂತ ಮಾಡೋದಕ್ಕೆ ಹೋಗಬೇಡಿ. 108ಕ್ಕಿಂತ ಜಾಸ್ತಿ ಆದರೂ ಪರವಾಗಿಲ್ಲ, ಆದರೆ ಕಡಿಮೆ ಅಂತೂ ಆಗಬಾರ್ದು ಅಷ್ಟೇ. 21 ಸಲಿಗಿಂತ ಜಾಸ್ತಿ ಆದರೂ ಪರವಾಗಿಲ್ಲ, ಆದರೆ ಕೈಯಲ್ಲಿ ಎಣಿಸ್ಕೊಂಡು ಮಾಡ್ತಾ ಹೋದಾಗ ನಿಮ್ಮ ಮನಸ್ಸು ಡಿಸ್ಟರ್ಬ್ ಆಗುತ್ತೆ.
ಇದಕ್ಕೆ ನಾನು ಕೊಡುವಂಥ ಸಲಹೆ ಏನು ಅಂತ ಅಂದರೆ, ನೀವು ಬಿಡಿ ಹೂಗಳನ್ನು ತಗೊಳ್ಳಿ. ಅಂದರೆ 21 ಬಿಡಿ ಹೂಗಳು ಅಥವಾ 108 ಬಿಡಿ ಹೂಗಳನ್ನು ತಗೊಳ್ಳಿ. ಒಂದು ತಟ್ಟೆನ ಇಟ್ಕೊಳ್ಳಿ. ತುಳಸಿ ಪಾಟ್ ಮುಂದೆ ಒಂದು ತಟ್ಟೆನ ಇಟ್ಕೊಳ್ಳಿ. ಒಂದು ಸುತ್ತು ಬಂದಾದಮೇಲೆ ಒಂದು ಹೂನ ಆ ತಟ್ಟೆನಲ್ಲಿ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ. ಮತ್ತು 2ನೇ ಸುತ್ತು ಬನ್ನಿ. ಅಂದರೆ 2ನೇ ಪ್ರದಕ್ಷಿಣೆ ಮಾಡ್ಕೊಂಡು ಬಂದಾದಮೇಲೆ ಹೂನ ತೊಗೊಂಬಿಟ್ಟು, ಒಂದು ಬಿಡಿ ಹೂನ ತೊಗೊಂಬಿಟ್ಟು ಆ ತಟ್ಟೆನಲ್ಲಿ ಇಟ್ಬಿಟ್ಟು, ಅಂದರೆ ರಾಯರ ಮುಂದೆ ಇಟ್ಬಿಟ್ಟು ಮತ್ತೆ ನಮಸ್ಕಾರ ಮಾಡ್ಕೊಳ್ಳಿ. ಮತ್ತೆ 3ನೇ ಪ್ರದಕ್ಷಿಣೆ ಮಾಡಿಬಿಟ್ಟು ಇದೇ ರೀತಿ ನೀವು ಮಾಡ್ತಾ ಹೋಗಬೇಕು. ಈ ರೀತಿ ಮಾಡಿದ್ರೆ ನಿಮ್ಮ ಮನಸ್ಸು ಕೂಡ ಡಿಸ್ಟರ್ಬ್ ಆಗಲ್ಲ, ಹಾಗೆ 108 ಕೂಡ ಮಾಡ್ಬೋದು. ಯಾವುದೇ ಥರ ನಮ್ಮ ಮನಸ್ಸು ಚಂಚಲ ಆಗ್ದಂಗೆ ನಾವು ನಿರ್ದಿಷ್ಟವಾದ ಮನಸ್ಸಿನಿಂದ ಮಾಡ್ಕೋಬೋದು. ಈ ಥರ ಮೆಥಡ್ನ ಫಾಲೋ ಮಾಡಿ. ರಾಯರಿಗೆ ಹೂವನ್ನು ಇಟ್ಬಿಟ್ಟು ನೀವು ಪ್ರದಕ್ಷಿಣೆ ಮಾಡಬೇಕು. ಮನೆಯಲ್ಲಿ ಸರಳವಾಗಿ ರಾಯರಿಗೆ ಪ್ರದಕ್ಷಿಣೆ ಸೇವೆನ ಮಾಡ್ಬೋದು. ಇದಾದಮೇಲೆ ಒಂದು ಅರ್ಧ ಗಂಟೆ ಫೋಟೋನ ಹಾಗೆ ಬಿಟ್ಬಿಡಿ. ಯಾವುದೇ ಕಾರಣಕ್ಕೂ ಅದನ್ನು ಭಿನ್ನ ಮಾಡಬಾರ್ದು, ಅಂದರೆ ಬೀಳಿಸ್ಬಾರ್ದು ಮತ್ತು ಏನೇನೋ ಮಾಡೋದಕ್ಕೆ ಹೋಗಬಾರ್ದು. ಒಂದು ವಿಷಯ ಏನು ಅಂದರೆ, ನೀವು ದೀಪಕ್ಕೆ ಜಾಸ್ತಿ ಎಣ್ಣೆ ಹಾಕೋದಕ್ಕೆ ಹೋಗ್ಬಿಡಿ. ಅಂದರೆ ಎಣ್ಣೆ ಆದರೂ ಸರಿ ಅಥವಾ ತುಪ್ಪ ಹಾಕಿದ್ರೂ ಸರಿನೇ, ನೀವು ಅಲ್ಲಿ ಜಾಸ್ತಿ ಎಣ್ಣೆ ಅಥವಾ ತುಪ್ಪನ ಹಾಕೋದಕ್ಕೆ ಹೋಗ್ಬೇಡಿ. ನಾವು ಜಾಸ್ತಿ ಎಣ್ಣೆ ಹಾಕಿದ್ರೆ ಅದು ತುಂಬ ಹೊತ್ತು ಉರಿಯುತ್ತೆ. ನೀವು ಅಲ್ಲಿಂದ ಫೋಟೋ ಕೂಡ ಕದಲಿಸೋದಕ್ಕೆ ಆಗೋದಿಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ, ದೀಪ ಉರಿತಾನೆ ಇರುತ್ತೆ, ಹಾಗೆ ಅದನ್ನು ಸೈಡ್ಗೆ ಇಟ್ಬಿಟ್ಟು ಫೋಟೋನ ತೆಗೆದ್ಬಿಡ್ತಾರೆ. ಈ ರೀತಿ ಎಲ್ಲ ಮಾಡಬಾರ್ದು. ದೀಪ ಯಾವಾಗಲೂ ನಂದೋಗೋವರೆಗೂ ಹಾಗೆ ಇರಬೇಕು. ದೇವ್ರ ಫೋಟೋನ ಕದಲಿಸ್ಬಾರ್ದು. ಆ ದೀಪ ಆರಿದ್ಮೇಲೆ ಫೋಟೋನ ಕದಲಿಸಿ ಆ ಫೋಟೋನ ದೇವ್ರ ಮನೆಯಲ್ಲೇ ಇಡಬೇಕು. ಸ್ವಲ್ಪನೇ ಎಣ್ಣೆನ ಹಾಕಿ ಯಾವುದೇ ಕಾರಣಕ್ಕೂ ನಾವೇ ಆರಿಸ್ಬಾರ್ದು. ಹಾಗೆ ದೀಪ ಉರಿಯುವಾಗಲೇ ಆ ಜಾಗನ ಅದ್ಲು ಬದಲು ಮಾಡಬಾರ್ದು. ಈ ರೀತಿ ನೀವು ಸರಳವಾಗಿ ಮನೆಯಲ್ಲೇ ರಾಯರಿಗೆ ಪ್ರದಕ್ಷಿಣೆ ಸೇವೆನ ಮಾಡ್ಬೋದು. ಯಾರಿಗೆಲ್ಲ ರಾಯರ ಮಠಕ್ಕೆ ಹೋಗಿ ಮಾಡೋದಕ್ಕೆ ಆಗೋದಿಲ್ಲ, ಕೆಲ್ಸಕ್ಕೆ ಹೋಗೋರ್ಗೆ ಆಗೋದಿಲ್ಲ, ವಯಸ್ಸಾಗಿರೋರಿಗೆ, ಕೈಲಾಗದೇ ಇರೋರಿಗೆ, ತುಂಬ ವಯಸ್ಸಾಗಿರೋರ್ಗೂ ರಾಯರ ಸೇವೆ ಮಾಡಬೇಕು ಅಂತ ಆಸೆ ಇರುತ್ತೆ. ನಮಗೆ ಅನುಕೂಲ ಇಲ್ಲ, ರಾಯರ ಮಠ ಇಲ್ಲ, ಮನೆ ಹತ್ರ ಏನು ಮಾಡಬೇಕು ಅನ್ನೋರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ರಾಯರಿಗೆ ಅಚ್ಚುಮೆಚ್ಚಿನ ಸೇವೆ ಅಂದ್ರೇ ಪ್ರದಕ್ಷಿಣೆ ಸೇವೆ. ಇದೇ ರೀತಿಯೇ ನೀವು ಹೆಚ್ಚು ನಮಸ್ಕಾರ ಕೂಡ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಹೆಜ್ಜೆ ಮೇಲೆ ನಮಸ್ಕಾರ ಮಾಡೋದಕ್ಕೆ ಹೋಗಬೇಡಿ. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನು ದೇವಸ್ಥಾನದಲ್ಲಿ ಯಾವ ರೀತಿ ಪ್ರದಕ್ಷಿಣೆ ಸೇವೆ ಮಾಡಬೇಕು ಅನ್ನೋದನ್ನ ನಾನು ಆಲ್ರೆಡಿ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ ಮಾಡಿ ನೋಡಿ. ಮನೆಯಲ್ಲೇ ರಾಯರಿಗೆ ಪ್ರದಕ್ಷಿಣೆ ಸೇವೆನ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆಲ್ಲರಿಗೂ ಅರ್ಥ ಆಗೋ ರೀತಿಲಿ ಹೇಳಿದ್ದೀನಿ ಅಂತ ಅಂದ್ಕೊಂಡಿರ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ, ಅಲ್ಲಿ ಉತ್ತರ ಕೊಡ್ತೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.